ಕ್ಯಾಮ್ರಾದಲ್ಲಿ ರೋಲ್ ಆಗ್ತಿದ್ದಂಗೆನೆ ಆ ಕಡೆ ಮಾನಿಟರ್ ಇಟ್ಕೊಂಡು ನೋಡ್ಬೋದು, ಇಲ್ಲ ಅಂದರೆ ಆ ವ್ಯೂ ಫೈಂಡ್ರಲ್ಲೇ ನೋಡ್ಕೋಬೋದು, ಅದೆಲ್ಲ ಇತ್ತು. ಅವಾಗ ಅವೆಲ್ಲ ಏನೂ ಇರಲಿಲ್ಲ. ನಮಗೆ ಒಂದು ಸ್ಮಾಲ್ ಸ್ಕ್ರೀನ್ ಇರುತ್ತೆ, ಅದನ್ನು ಸಿಂಕ್ ಮಾಡಬೇಕು. ಈ ಯಾವ ಪಿಕ್ಚರ್ ಇರುತ್ತಲ್ಲ, ಪಿಕ್ಚರ್ಗೆ ಸೌಂಡನ್ನು ಸಿಂಕ್ ಮಾಡಬೇಕು. ಅದನ್ನು ಇಲ್ಲೂ ಮಾಡ್ಬೋದು. ಆಮೇಲೆ ಇಲ್ಲ ಅಂತ ಹೇಳಿದ್ರೆ ಟೇಬಲಲ್ಲಿ ಇಟ್ಕೊಂಡು ಕೂಡ ಸಿಂಕ್ ಮಾಡ್ಕೋಬೋದು. ಇಲ್ಲಿ ಮೂವಲದಲ್ಲಿ ಇಟ್ಕೊಂಡು ಸಿಂಕ್ ಎಲ್ಲ ಮಾಡಾಯಿತು. ಆಮೇಲೆ ಸಿಂಕ್ ಮಾಡಿದ್ಮೇಲೆ ಕಟ್ ಮಾಡ್ಬೇಕು ಅದನ್ನು. ಈಗ ಭೂತಾಯನ ಮಗ ಇವ್ ಬಗ್ಗೆ ಹೇಳಕ್ಕೆ ಪ್ರಾರಂಭ ಮಾಡಿದೆ. ಅದರಲ್ಲಿ ನಾಯಕಿ ಅದ ಭವಾನಿನ ಯಾವ ರೀತಿ ಸೆಲೆಕ್ಷನ್ ಆದರು, ಆಮೇಲೆ ಹಿಂಗೆ ಅವ್ರು ಸೆಟ್ಲ್ ಆದರು ಅನ್ನೋದು ಹೇಳಿದ್ವು. ಬಟ್ ಏನಂದರೆ ಆ ಭವಾನಿ ಅನ್ನೋರು ನಮ್ಮ ಕನ್ನಡದಲ್ಲಿ ಕೂಡ ಇದಲ್ಲಿ ಮಾಡಿದ್ರು. ನಾನು ಇನ್ನೊಂದು ಪಿಕ್ಚರ್ ವರ್ಕ್ ಮಾಡಿದೆ ಅವ್ರ ಜೊತೆ. ಯಾವುದು ಅಂತ ಹೇಳಿದ್ರೆ ಅವರು ನಾಯಕಿಯಾಗಿ ಪಾರ್ಟ್ ಮಾಡಿದ್ರು ಇದರಲ್ಲಿ ಕಳ್ಳ ಕುಳ್ಳ ಅನ್ನೋದ್ರಲ್ಲಿ. ಅದರಲ್ಲಿ ಯಾವ ಹೀರೋಯಿನ್ ಆಗಿ ಮಾಡಿದ್ರು. ಒಂದೇನಾಯಿತು ಅಂದರೆ ಆ ಪಿಕ್ಚರಲ್ಲಿ ಒಂದು 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 ಇನ್ಸಿಡೆಂಟ್ ನಡೀತು. ಇನ್ಸಿಡೆಂಟ್ ಅಂದರೆ ಶೂಟಿಂಗು ಎಷ್ಟು ದಿವಸ ಆಯಿತು ಅಂದರೆ ಒಂದು 15 ದಿವಸದ ಶೂಟಿಂಗ್ಗೆ ನಮ್ಮ ಡೈರೆಕ್ಟರ್ ಆದ ನಮ್ಮ ಗುರುಗಳಾದ KSR ದಾಸ್ ಅವರು ಶೂಟಿಂಗ್ ಬರೋಕ್ಕಾಗಲಿಲ್ಲ. ಕಾರಣ ಏನು ಅಂದರೆ ಅವರು ತೆಲುಗು ಆರ್ಟಿಸ್ಟ್ ಕೃಷ್ಣ ಅವರಿಗೆ ಬಹಳ ಪಿಕ್ಚರ್ಗಳು ಮಾಡ್ತಾ ಇದ್ದ ಡೈರೆಕ್ಟರ್ಗಳು. ಅವರು ಮಾಡ್ತಾ ಇದ್ದ ಪಿಕ್ಚರ್ಗಳೆಲ್ಲ ಈ ಕೌಬಾಯ್ ಪಿಕ್ಚರ್ಗಳು, ಗನ್ ಪಿಕ್ಚರ್ಗಳು, ಈ ಥರದ ಆ್ಯಕ್ಷನ್ ಪಿಕ್ಚರ್ಗಳೇ ಅವರು ಮಾಡ್ತಾ ಇದ್ದಿತ್ತು. ತುಂಬ ಪಿಕ್ಚರ್ಸ್ ಮಾಡಿದ್ದಾರೆ ಕೃಷ್ಣ ಅವ್ರ ಜೊತೆ. ಸೊ ಈ ಥರದ್ದು ಕೃಷ್ಣ ಅವ್ರ ಡೇಟ್ಗೆ ಶೂಟಿಂಗ್ ಅವ್ರದ್ದು ಮಾಡಬೇಕಾಗಿ ಬಂತು. ಒಂದು 15-20 ದಿವಸ ಅವ್ರು ಅಲ್ಲಿ ಹೋಗ್ಬೇಕಾಗಿ ಬಂತು, ಬೇರೆ ವಿಧಿನೇ ಇಲ್ಲ. ಆ ಟೈಮಲ್ಲಿ ನಮ್ಮ ಕನ್ನಡ ಪಿಕ್ಚರ್ ಕಳ್ಳ ಕುಳ್ಳ ಶೂಟಿಂಗ್ ಕೂಡ ಶೆಡ್ಯೂಲ್ ಆಗೋದು. ನಮ್ದೆಲ್ಲ ಕರೆಕ್ಟ್ ಶೆಡ್ಯೂಲ್ಗಳೇ. ಅಲ್ಲಿ ಹೆಂಗೆ ಒಂದು ಡಮಾರ್ ಅಂತ ಅವರು ಕೃಷ್ಣ ಅವ್ರು ಕಾಲ್ ಶೀಟ್ ಕೊಟ್ಟರು. ಸೊ ನಮ್ಮ ಗುರುಗಳು ಹೋಗ್ಬೇಕಾದ ಪ್ರಮೇಯ ಬಂತು. ಸೊ ಆ ಟೈಮಲ್ಲಿ ಇಲ್ಲಿ ಶೂಟಿಂಗ್ಗೆ, ನಮ್ಮ ಶೂಟಿಂಗಿಗೆ ಯಾರು, ನಮ್ಮ ಕನ್ನಡದ ಶೂಟಿಂಗ್ಗೆ ಡೈರೆಕ್ಟ್ರು, ಒಂದು ದೊಡ್ಡ ಪ್ರಶ್ನೆ ಆಗೋಯ್ತು. ಅದನ್ನೆಲ್ಲ ಪೂರ್ತಿ ನೋಡ್ಕೋತಾ ಇದ್ದಿದ್ದೆ ದ್ವಾರಕೀಶ್ ಅವರು. ಅದಕ್ಕೆ ಪಿಕ್ಚರ್ಗೆ ಒಂದು 4 ಜನ ನಿರ್ಮಾಪಕರಿದ್ದರು. ಅದರಲ್ಲೇ ನಮ್ಮ ಮುಖ್ಯ ನಿರ್ಮಾಪಕರು ದ್ವಾರಕೀಶ್ ನಿರ್ಮಾಪಕರಲ್ಲ, ಬಟ್ ಏನಂದ್ರೆ ಒಂಥರ ಉತ್ಸುವಾರಿ, ಮೇಲ್ಗಡೆ ನೋಡ್ಕೊಳ್ಳೋದು, ಯಾವ್ಯಾವ ಆರ್ಟಿಸ್ಟು ಏನಿದು ಶೆಡ್ಯೂಲು ಶೂಟಿಂಗು ಅದು ಇದೆಲ್ಲ ನೋಡ್ಕೋತಾ ಇದ್ರು ಅವರು. ಅವ್ರನ್ನ ಕೇಳಿದಾಗ ಅವರು ಏನು ಅಂತ ಯೋಚನೆ ಮಾಡಿದ್ರು. ಕೊನೆಗೆ ಡೈರೆಕ್ಟರ್ನ ಕೇಳ್ಬೋಣ ಅಂದ್ಬಿಟ್ಟು ನನ್ನೂ ಕರ್ಕೊಂಡೋಗಿ ಡೈರೆಕ್ಟರ್ ಹತ್ರ ಹೋದ್ವು. ಯಾರು ಡೈರೆಕ್ಟರು? KSR ದಾಸ್ ಹತ್ರ. KSR ದಾಸ್ ಹೇಳಿದ್ರು, ಇದನ್ನ ಕೇಳಕ್ಕೆ ಯಾಕೋಸ್ಕರ ನನ್ನ ಹತ್ರ ಬಂದ್ರಿ, ನಿಮಗೆ ಗೊತ್ತಲ್ವಾ ಅಂದರು. ಏನು ಅಂತ ಕೇಳಿದ್ರು ದ್ವಾರಕೀಶ್ ಅವರೆಲ್ಲ. ಈಗ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದ ಅಸೋಸಿಯೇಟ್ ಡೈರೆಕ್ಟ್ರು ಭಾರ್ಗವನ ಕತೆ ಚೆನ್ನಾಗಿ ಗೊತ್ತು. ಸೊ ಕತೆ ಚೆನ್ನಾಗಿ ಗೊತ್ತಿರೋದ್ರಿಂದ ಅವ್ನು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾನೆ ಅಂತ ನನಗೆ ಗೊತ್ತಿದೆ. ನಾನು ಹೇಳಿದೆ, ನಾವು ಮಾಡೋಕ್ಕಾಗಲ್ಲ ಸರ್, ಯಾಕೆಂದರೆ ನೀವು ಆ್ಯಕ್ಷನ್ ಡೈರೆಕ್ಟರ್ಗಳು, ನೀವು ನಿಮ್ಮ ವ್ಯೂ ಪಾಯಿಂಟಲ್ಲಿ ಕ್ಯಾಮರಾ ಯಾವಾಗಲೂ ನಿಲ್ತಾನೆ ಇರಲ್ಲ, ಕ್ಯಾಮ್ರಾ ಯಾವಾಗಲೂ ಮೂವಿಂಗಲ್ಲೇ ಇರೋದು. ಆಮೇಲೆ ಟ್ರಾಲಿ ಮೂವಿಂಗು ಅದು ಇದು. ಆಮೇಲೆ ಶಾರ್ಟ್ಸ್ ಜಾಸ್ತಿ ಲೆಂತ್ ಇರ್ತಿರಲಿಲ್ಲ, ಶಾರ್ಟ್ಸ್ ಎಲ್ಲ ಚಿಕ್ಕದಾಗಿರೋದು. ಅದರಿಂದ ನನ್ನ ಕೈಲಿ ಆ ಥರ ತೆಗಿ ಬರಲ್ಲ ಸರ್, ಅದು ಬೇಡ ನಾನು ಯಾವ ಥರ ತೆಗಿಬೇಕು ಅಂತ ಹೇಳಿ ನೋಟ್ ಮಾಡ್ಕೋತೀನಿ ಅಂತ. ಇಲ್ಲ ನೀನೇ ಮಾಡಬೇಕು ಅಂತರು. ಅದೊಂದು ತಲೆನೋವಾಗೋಯ್ತು ನನಗೆ. ಹಿಂಗೆ ಇದು ನನಗೆ ಧೈರ್ಯನೇ ಇಲ್ಲ, ಯಾಕೆಂದರೆ ಡೈರೆಕ್ಟ್ರ್ ಅಲ್ಲ, ನಾನು ಅಸೋಸಿಯೇಟ್ ಡೈರೆಕ್ಟ್ರು. ಇನ್ನೊಬ್ಬ ಡೈರೆಕ್ಟ್ರ್ ಇರ್ತಾರೆ, ಡೈರೆಕ್ಟ್ರ್ ನೋಡಿದಾಗ ನಮ್ಗೆ ಏನೇನು ಬೇಕೋ ಅದು ಅವ್ರು ಹೇಳಿದ್ದು ನಾವು ಕೇಳ್ತಾ ಇರ್ತೀವಿ, ಅಥವಾ ನಾವೇನಾದ್ರು ಹೇಳಬೇಕಾದ್ರೆ ಅದನ್ನು ಅವ್ರು ಕೇಳ್ತಾ ಇರ್ತಾರೆ. ಸೊ ಅದರಿಂದ ನಾನು ಬೇಡ ನಾನು ಮಾಡಲ್ಲ ಅಂತ. ಇಲ್ಲ ನೀನೇ ಮಾಡಬೇಕು, ನಿನ್ನ ಕತೆ ಚೆನ್ನಾಗಿ ಗೊತ್ತಿದೆ, ನೀನು ಮಾಡು ಅಂತ. ಆ ಪ್ರೊಡ್ಯೂಸರ್ಗಳು ಹೇಳಿದ್ರು, ಇಲ್ಲ ಇವ್ನು ಮಾಡ್ತಾನೆ, ಇವ್ನು ಇಟ್ಕೊಳ್ಳಿ ಅಂತ. ಸರಿ, ನಾನು ಕೇಳಿದೆ ಒಂದು ಕೆಲಸ ಮಾಡಿ ಸರ್, ಯಾವ ತೆಗಿಬೇಕು, ಏನೇನು ತೆಗಿಬೇಕು, ಹೇಗೆ ತೆಗಿಬೇಕು ಅನ್ನೋದೆಲ್ಲ ನನಗೆ ಹೇಳಿ ಅಂದೆ. ಅವ್ರು ಒಂದೇ ಒಂದು ಹೇಳಿದ್ರು, ಕತೆನೇ ನಿಂಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಹೇಗೆ ತೆಗಿಬೇಕು ಮಾಡಬೇಕು ಅನ್ನೋದೇನು ನಾನೇನು ಹೇಳಲ್ಲ ನಿನಗೆ ಹೇಗೆ ಬೇಕೋ ತೆಗಿ, ಅಚ್ಚುಕಟ್ಟಾಗಿ ತೆಗಿ, ನೀನು ಇಷ್ಟ ಬಂದಂಗೆ ತೆಗಿ, ನೀನೇ ಡೈರೆಕ್ಟರ್ ಅಲ್ವಾ, ನೀನೇ ತೆಗಿ ಅಂದರು. ತುಂಬ ಕಷ್ಟ ಆಯ್ತಲ್ಲ, ಹೋಗ್ಲಿ ಹೇಗೆ ತೆಗಿಬೇಕು ಹೇಳಿ ಬರ್ಕೊಂಡು ತೆಗಿತೀನಿ ಅಂದೆ. ಅದೂ ಬೇಡ ಅಂದ್ಬಿಟ್ರು. ಅವ್ರು ಏನು ಇನ್ಫಾರ್ಮೇಶನ್ ಕೊಡಲಿಲ್ಲ, ಏನು ಇನ್ಸ್ಟ್ರಕ್ಷನ್ ಕೊಡಲಿಲ್ಲ, ನಿನ್ನ ಪಾಡಕ್ಕೆ ನೀನು ಮಾಡು ಅಂತ ಹೇಳಿದ್ರು. ಒಂದು ರೀತಿ ನನಗೆ ಹೆದರಿಕೆ. 15 ದಿವಸದ ಶೆಡ್ಯೂಲ್ ಅದು. ಅದರಲ್ಲಿ ಎಲ್ಲರೂ ಬರ್ತಾರೆ, ವಿಷ್ಣುವರ್ಧನ್ ಬರ್ತಾರೆ, ಭವಾನಿ ಬರ್ತಾರೆ, ವಜ್ರಮುನಿ ಬರ್ತಾರೆ, ತೂಗುದೀಪ ಶ್ರೀನಿವಾಸ್ ಬರ್ತಾರೆ, ಎಲ್ಲರೂ ಬರ್ತಾರೆ ಅದರಲ್ಲಿ. ಆಮೇಲೆ ಅದಲ್ದೇ ಒಂದು ಆ್ಯಕ್ಷನ್ ಬೇರೆ ಇದೆ. ಆಮೇಲೆ ಒಂದು ಅರ್ಧ ಸಾಂಗು ಡೈರೆಕ್ಟರ್ ಮಾಡಿದ್ರು, ಇನ್ನು ಅರ್ಧ ಸಾಂಗ್ ಇದೆ. ಸೊ ಇವೆಲ್ಲ ಸೇರಿ ಒಂದು 15 ದಿವಸ ಶೂಟಿಂಗು. ಬಟ್ ಎಲ್ಲನೂ ಇಂಪಾರ್ಟೆಂಟ್ ಸಿಚುವೇಶನ್ಗಳೇನೆ. ಸರಿ, ಶೆಡ್ಯೂಲ್ ಬಂತು. ಶೆಡ್ಯೂಲ್ ಮಾಡಿದ್ಮೇಲೆ
ರಿಸಲ್ಟ್ ಬರಬೇಕಲ್ಲ. ಈಗಿಂದ ಆದರೆ ನೀವು ಡಮಾರ್ ಡಮಾರ್ ಅಂತ ನೋಡ್ಬಿಡ್ಬೋದು. ಕ್ಯಾಮ್ರಾದಲ್ಲಿ ರೋಲ್ ಆಗ್ತಿದ್ದಂಗೆ ಆ ಕಡೆ ಮಾನಿಟ್ರ್ ಇಟ್ಕೊಂಡು ನೋಡ್ಬೋದು. ಇಲ್ಲ ಅಂದರೆ ಆ ವ್ಯೂ ಫೈಂಡ್ರಲ್ಲೇ ನೋಡ್ಕೋಬೋದು. ಅದೆಲ್ಲ ಇತ್ತು. ಅವೆಲ್ಲ ಏನೂ ಇರಲಿಲ್ಲ ನಮಗೆ. ಸೊ ಕ್ಯಾಮ್ರಾ ಮಾನಿಟ್ರ್ ಇಲ್ಲ, ಏನಿಲ್ಲ. ಸೊ ಯಾವಾಗ ಲ್ಯಾಬ್ರೇಟ್ರಿ ಇದ್ದಿದ್ದು ಪಿಕ್ಚರ್ ನೆಗೆಟಿವ್, ಆ ಪಿಕ್ಚರ್ ನೆಗೆಟಿವ್ ಡೆವಲಪ್ ಆಗಬೇಕು. ಡೆವಲಪ್ ಆದಮೇಲೆ ಪ್ರಿಂಟ್ ಆಗಬೇಕು. ಆ ಪ್ರಿಂಟ್ ಆದಮೇಲೆ ಅದನ್ನು ನೋಡ್ತೀವಿ. ಪಾಸಿಟಿವ್ ಅಂತ ಪ್ರಿಂಟ್ ಮಾಡ್ತೀವಿ. ಪ್ರಿಂಟ್ ನೆಗೆಟಿವ್ ಅದು ಪಾಸಿಟಿವ್ ಆಗಿ ಪ್ರಿಂಟ್ ಮಾಡಿದ್ಮೇಲೆ ಆಮೇಲೆ ಅದನ್ನು ತೆಗೆದಿದ್ದೇನೆ ಸೌಂಡ್ ಸಿಂಕ್ರನೈಸ್ ಮಾಡಿಬಿಟ್ಟು, ಅದೆಲ್ಲ ದೊಡ್ಡ ಕಥೆ ಸಿಂಕ್ರನೈಸಿಂಗು ಅದು ಇದು ಎಲ್ಲನೂ. ಆ ಸೌಂಡ್ ಸಿಂಕ್ರನೈಸ್ ಮಾಡಿದ್ಮೇಲೆ ಎಡಿಟಿಂಗ್ ಮಾಡಬೇಕು. ಸೊ ಮೂವೆಲದಲ್ಲಿ ಮೂವೆಲ ಅಂತ ಇದಕ್ಕೆ ಹೆಸರು. ಒಂದು ಸ್ಮಾಲ್ ಸ್ಕ್ರೀನ್ ಇರುತ್ತೆ. ಅದನ್ನು ಸಿಂಕ್ ಮಾಡಬೇಕು. ಈ ಯಾವ ಪಿಕ್ಚರ್ ಇರುತ್ತಲ್ಲ, ಪಿಕ್ಚರ್ಗೆ ಸೌಂಡನ್ನು ಸಿಂಕ್ ಮಾಡಬೇಕು. ಅದನ್ನು ಇಲ್ಲೂ ಮಾಡ್ಬೋದು. ಆಮೇಲೆ ಇಲ್ಲ ಅಂತ ಹೇಳಿದ್ರೆ ಟೇಬಲಲ್ಲಿ ಇಟ್ಕೊಂಡು ಕೂಡ ಸಿಂಕ್ ಮಾಡ್ಕೋಬೋದು. ಇಲ್ಲಿ ಮೂವೆಲದಲ್ಲಿ ಇಟ್ಕೊಂಡು ಸಿಂಕ್ ಎಲ್ಲ ಮಾಡಾಯಿತು. ಆಮೇಲೆ ಸಿಂಕ್ ಮಾಡಿದ್ಮೇಲೆ ಕಟ್ ಮಾಡ್ಬೇಕು. ಅದನ್ನು ಎಡಿಟ್ರ್ ಕಟ್ ಮಾಡ್ತಾರೆ. ಎಡಿಟ್ರ್ ಇಟ್ಕೊಂಡು ಕಟ್ ಮಾಡಬೇಕು. ಮಾರ್ಕ್ ಮಾಡಿದ್ದಾಯಿತು, ಕಟ್ ಮಾಡಿದ್ಮೇಲೆ ನೋಡ್ತೀನಿ, ಅದು ನನ್ನ ರೀತಿ ತುಂಬ ಚೆನ್ನಾಗಿ ಬಂದಿತ್ತು. ಮನಸ್ಸಿಗೆ ಸಮಾಧಾನನೂ ಆಯಿತು. ಆಮೇಲೆ ಡೈರೆಕ್ಟ್ರಿಗೆ ಹೇಳಿದೆ, ಸರ್ ಕಟ್ ಮಾಡಿ ನೀವು ನೋಡ್ತೀರಾ ಇಲ್ಲ ಕಟ್ ಮಾಡ್ತೀರಾ ಅಂತ. ಅವ್ರು ಹೇಳಿದ್ರು, ನಾನು ಕಟ್ ಮಾಡಲ್ಲ, ನೀನೇನೆ ಡೈರೆಕ್ಟರ್ ಆದ್ದರಿಂದ ನಿನಗೆ ಎಲ್ಲೆಲ್ಲಿ ಕಟ್ ಮಾಡಬೇಕು ಅನ್ನೋದು ನಿನಗೆ ಗೊತ್ತಿರುತ್ತೆ. ಅದರಿಂದ ನೀನೇ ಕಟ್ ಮಾಡಿಬಿಡು, ನೀನೇ ಎಡಿಟರ್ ಇಟ್ಕೊಂಡು ಕಟ್ ಮಾಡಿಬಿಡು ಅಂದರು. ಸರ್ ನಾನೇ ಎಡಿಟರ್ ಇಟ್ಕೊಂಡಿದ್ದೇನೆ. ಕಟ್ ಮಾಡಿದ್ರೆ ಒಂದು ರೀತಿ ಚೆನ್ನಾಗೂ ಬಂತು. ಅವ್ರಿಗೆ ಹೇಳಿದೆ, ನೋಡ್ತೀರಾ ಅಂತ ಹೇಳಿದೆ. ಅವ್ರು ನೋಡ್ಬಿಟ್ಟು ಹೇಳಿದ್ರು, ತುಂಬ ಚೆನ್ನಾಗಿ ಮಾಡಿದ್ಯಾ, ಇದನ್ನು ನಾನೇ ಡೈರೆಕ್ಟ್ ಮಾಡಿದ್ರು ಕೂಡ ಇಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡ್ತಿರಲಿಲ್ಲ ಅಂದ್ಬಿಟ್ಟು ಬೆನ್ನು ತಟ್ಟಿದ್ರು. ಆಮೇಲೆ ಇವರೆಲ್ರಿಗೂ ಖುಷಿ ಆಯಿತು. ಈ 4 ಜನ ಪಾರ್ಟ್ನರ್ಸ್ಗೂ ಖುಷಿ ಆಯಿತು. ಸೊ ಇದು ಒಂದು ರೀತಿ ನಾನು ಭಾಗ್ಯವಂತರು ನಿರ್ದೇಶನ ಮಾಡೋದು ಮೊದಲನೇ ಪಿಕ್ಚರ್ ಆದರೂ ಕೂಡ ಇದರಲ್ಲಿ ಒಂದು 15 ದಿವಸ ನಾನು ಡೈರೆಕ್ಷನ್ ಕೆಲಸ ಮಾಡಿದ್ದೆ. ಅದರಲ್ಲಿ ನಾಯಕ ವಿಷ್ಣುವರ್ಧನ್ ಆಗಿತ್ತು. ಸೊ ಈ ಥರ ಒಂಥರ ಡಮ್ಮಿ ಡೈರೆಕ್ಟ್ರು, ಹೆಸರಿಲ್ಲ ಏನಿಲ್ಲ. ಚೆನ್ನಾಗಿದ್ರು ನಮ್ಗೆ ಆ ಕ್ರೆಡಿಟ್ ಬರ್ತಾ ಇರಲಿಲ್ಲ. ಚೆನ್ನಾಗಿದ್ರು ಬರ್ತಿರ್ಲಿಲ್ಲ, ಚೆನ್ನಾಗಿಲ್ಲ ಅಂದ್ರೂ ಕೂಡ ಏನು ಬಂದ್ರೆ ನಮಗೇನು ನಮ್ಮ ಹೆಸರೇನು ಹೋಗ್ತಾ ಇರಲಿಲ್ಲ. ಆ ಥರದಲ್ಲಿ 15 ದಿವಸದಲ್ಲಿ ಟ್ರಯಲ್ ಡೈರೆಕ್ಷನಲ್ಲಿ ಒಂದು ಕಾನ್ಫಿಡೆನ್ಸ್ ಸಿಕ್ತು. 15 ದಿವಸ ಮಾಡಿದ್ದು ನೋಡಿ ಒಂದು ರೀತಿ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಪರವಾಗಿಲ್ಲ, ಏನೋ ನಿಭಾಯಿಸಬಲ್ಲೆ, ನಿರ್ವಹಣೆ ಮಾಡಬಲ್ಲೆ ಅನ್ನೋದು ಒಂದು ಮನಸ್ಸಿಗೆ ಖಾತ್ರಿಯಾಗಿ ಡೈರೆಕ್ಷನ್ ಮಾಡ್ಬೋದು ಅನ್ನೋದು ಒಂದು ಮನಸ್ಸಿಗೆ ನೆಮ್ಮದಿ ತಂತು ಅಂತ ನಾನು ಹೇಳಬಲ್ಲೆ. ಇದು ಒಂದು 15 ದಿವಸದ ಟ್ರಯಲ್. ಇದು ಕಳ್ಳಕುಳ್ಳದಲ್ಲಿ ನಾನು ಹೇಳ್ದಲ್ಲ ಯಾರ್ಯಾರು ಇದ್ರು ಅಂತಾನೆಲ್ಲ ಹೇಳಿದ್ದೆ. ಆಮೇಲೆ ಒಂದೇನು ಅಂತ ಹೇಳಿದ್ರೆ, ನಮ್ಮ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡ್ತಾಯಿದ್ದೆ. ನಮ್ಮ ಡೈರೆಕ್ಟರ್ ಯಾರು ಅಂತ ಹೇಳಿದ್ರೆ ನಮ್ಮ ಗುರುಗಳು ಸಿದ್ಧಲಿಂಗಯ್ಯ ಅವರು. ಅವ್ರ ಜೊತೆ ನಾನು ಮೇಯರ್ ಮುತ್ತಣ್ಣ ಕೆಲಸ ಮಾಡಿದ್ದೆ. ಅವ್ರು ಮೊದಲನೇ ಪಿಕ್ಚರ್ ಅದು. ಬಟ್ ಏನಂತ ಹೇಳಿದ್ರೆ, ಸಿದ್ಧಲಿಂಗಯ್ಯನವರು ಮೊದಲು ಬಿ ವಿಟ್ಲಾಚಾರ್ಯ ಅಂದ್ಬಿಟ್ಟು ಒಬ್ಬರು ತೆಲುಗು ಪ್ರೊಡ್ಯೂಸರು, ಡೈರೆಕ್ಟ್ರು. ಅವರು ನಮ್ಮ ರಾಜೇಂದ್ರ ಸಿಂಗ್ ಬಾಬು ತಂದೆ ಶಂಕರ್ ಸಿಂಗು ಅವರೆಲ್ಲ ಸೇರ್ಕೊಂಡಿದ್ದಾನೆ ಕನ್ನಡ ಪಿಕ್ಚರ್ ಮೊದಲು ಪ್ರಾರಂಭ ಮಾಡಿದ್ರು. ಅವರು ಜಗನ್ಮೋಹಿನಿ ಅದು ಇದು ಅಂತ ಬೇಕಾಷ್ಟು ಪಿಕ್ಚರ್ಸ್ ಎಲ್ಲ ಕೆಲಸ ಮಾಡಿದ್ರು. ಅವರಿಬ್ಬರು ಪಾರ್ಟ್ನರ್ಸು ಡೈರೆಕ್ಟರ್ಗಳು ಆಗಿದ್ದರು. ಆಮೇಲೆ ಕಾಲಕ್ರಮೇಣ ಇಬ್ಬರು ಬೇರೆ ಆದರು. ಈ ಶಂಕರ್ ಸಿಂಗು ಅವರು ಮೈಸೂರಲ್ಲೇ ಇದ್ದು ಅವರು ಬೇರೆ ಆದರು. ಇವರು ಅರಸೀಕೆರೆಯಲ್ಲಿ ಇದ್ದರು. ಅವರು ಅರಸೀಕೆರೆಯಿಂದ ಚೆನ್ನೈಗೆ ಹೋಗಿದ್ದಾನೆ. ಆಗ ಮದ್ರಾಸ್ ಅಂತ ಇತ್ತು, ಮದ್ರಾಸಲ್ಲೇ ಇದ್ದು. ಆಮೇಲೆ ಅವರು ಕೂಡ ಕನ್ನಡ ಪಿಕ್ಚರ್ ಅದು ಇದು ಮಾಡ್ತಾ ಇದ್ದವರು. ಅವ್ರು ಏನು ಮಾಡಿದ್ರು ಅಂದರೆ ತೆಲುಗು ಪಿಕ್ಚರ್ ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ತೆಲುಗು ಪಿಕ್ಚರ್ ಅಂದರೆ ಎಷ್ಟು ತೆಲುಗು ಪಿಕ್ಚರ್ಸ್ ಮಾಡಿದ್ರು ಅಷ್ಟು ತೆಲುಗು ಪಿಕ್ಚರ್ಗಳು ಮಾಡಿದ್ರು. ಪ್ರತಿಯೊಂದು ಪಿಕ್ಚರ್ಗಳು ಕೂಡ ಹಿಟ್ಟೆ. ಅವ್ರ ಪಿಕ್ಚರ್ಗಳೆಲ್ಲ ಹಿಂಗೆ ಅಂತ ಹೇಳಿದ್ರೆ, ಆವತ್ತಿನ ದಿವಸಕ್ಕೆ ಇದ್ದಿದ್ದು ಅವರು ಬಿ ಗ್ರೇಡ್ ಆರ್ಟಿಸ್ಟ್ ಆಗ್ತಾ ಇದ್ದಿದ್ದು. ಕಾಂತಾರಾವ್ ಅಂತ, ರಾಜನಾಲ, ಆಮೇಲೆ ಹೀರೋಯಿನ್ ಎಲ್ಲ ಕೃಷ್ಣಕುಮಾರಿ, ಇವ್ರುಗಳು ಸತತವಾಗಿ ಇಟ್ಕೊಂಡು ಇವ್ರು ಪಿಕ್ಚರ್ ಮಾಡೋರು. ನಾವೆಲ್ಲ ನೋಡಿದಾಗ ನಮಗೆ ಆವಾಗ ಹೇಳ್ತಾ ಇದ್ದೆ ನಾನು, ಇವರು ಏನು ಇದು ಎಲ್ಲಾನು ಇದೇ ಸ್ಟಾರ್ ಕ್ಯಾಸ್ಟ್ ಇರುತ್ತೆ, ಇದೇ ಸ್ಟಾರ್ ಕ್ಯಾಸ್ಟು. ಆಮೇಲೆ ಎಲ್ಲಾನು ಕೂಡ ಫೋಕ್ಲೋರ್ ಪಿಕ್ಚರ್ಗಳು, ಜಾನಪದ ಚಿತ್ರ. ಸೊ ಏನು ನೋಡಿದ್ರು ಕತ್ತಿ ಪತ್ತಿ ಆಮೇಲೆ ಪೇಟ ಈ ಥರದ್ದು ಫೈಟಿಂಗು ಈ ಥರದ್ದನ್ನೇ ಇರೋದು. ಸೊ ಅದರಿಂದ ಹೆಸರುಗಳು ಒಂದು ಚೇಂಜ್ ಮಾಡಿಬಿಟ್ರೆ ಆ ಫೋಟೋಸೇ ಇಟ್ಕೊಂಡಿದ್ದೇನೆ ಇದು ಮಾಡ್ಬಿಡ್ಬೋದು ಅಂತ ನಾನು ತಮಾಷೆಗೆ ಮಾಡ್ತಾ ಇದ್ದೆ. ಆ ಥರದಲ್ಲಿ ನಮ್ಮ ಗುರುಗಳು ಸಿದ್ಧಲಿಂಗಯ್ಯನವರು ಅಲ್ಲಿ ಅಸೋಸಿಯೇಟಾಗಿ ಕೆಲಸ ಮಾಡ್ತಾಯಿದ್ರು. ತೆಲುಗು ಬರಿತಾ ಇದ್ರು, ತೆಲುಗು ಮಾತಾಡ್ತಾಯಿದ್ರು, ಎಲ್ಲ ಮಾತಾಡ್ತಾಯಿದ್ರು.
ಹಾಗೆ ಹೀಗೆ ಅವ್ರ ಜೊತೆನೇ ಇದು ಮೂವ್ ಮಾಡ್ತಾ ಇದ್ದಾಗ ಆಮೇಲೆ ಹೀಗೆ ಕನ್ನಡಕ್ಕೆಲ್ಲ ಬಂದರು. ಕನ್ನಡದಲ್ಲಿ ಬಂದು ಅವರು ನಮ್ಮ KSL ಸ್ವಾಮಿ ಜೊತೆ ಕೆಲಸ ಮಾಡ್ತಾ ಇದ್ರು. ಒಂದು 3-4 ಪಿಕ್ಚರ್ ಮಾಡಿದ್ದಾರೆ. ಆಮೇಲೆ YR ಸ್ವಾಮಿ ಜೊತೆ ಬಲೆ ಜೋಡಿ ಮಾಡಿದ್ದಾರೆ. ಹೀಗೆ ಮಾಡ್ತಿರುವಾಗ ಕೊಂಚ ರಾಜ್ಕುಮಾರ್ ಕಾಂಪೌಂಡಲ್ಲಿ ಸ್ವಲ್ಪ ಓಡಾಡೋ ಹಂಗಾಯ್ತು. ರಾಜ್ಕುಮಾರ್ ಬ್ರದರ್ ವರದಪ್ಪ ಅವ್ರಿಗೆ ಬಹಳ ಬೇಕಾದವರಾದರು, ಗಂಟಸ್ಸೆ ಗಳಿಸಿ ಆದರು. ಸೊ ಇಷ್ಟು ಹತ್ರ ಬಂದ ಮೇಲೆ ಏನೋ ಕೇಳಿದ್ರು ಅಂತ ಕಾಣಿಸುತ್ತೆ ನಮ್ಮ ಡೈರೆಕ್ಟ್ರು, ನನಗೂ ಒಂದು ಆಸ್ಪದ ಕೊಡಿಸಿ ಅಂತ. ಸೊ ಅವಾಗ ನಮ್ಮ ದ್ವಾರಕೀಶ್ ಅವರು ರಾಜ್ಕುಮಾರ್ ಜೊತೆ ಬಹಳ ಪಿಕ್ಚರ್ಗಳಲ್ಲಿ ಕಾಮಿಡಿ ಪಾರ್ಟ್ ಮಾಡೋರು, ಅಣ್ಣ ಅವರು ಹೀರೋ ಪಾರ್ಟ್ ಮಾಡೋರು. ಇವರಿಬ್ಬರದ್ದು ಜೋಡಿ ಬಲೆ ಜೋಡಿ ತುಂಬ ಪಾಪ್ಯುಲರ್ ಆಗಿತ್ತು ಆಗಿನ ಕಾಲದಲ್ಲಿ. ಸೊ ದ್ವಾರಕೀಶ್ಗೆ ಕಾಲ್ಶೀಟು ಕೊಡ್ತೀವಿ ನೋಡು ಅಂತ ಹೇಳಿದ್ರು. ಸೊ ನಮ್ಮ ಸಿದ್ಧಲಿಂಗಣ್ಣ ಏನು ಮಾಡಿದ್ರು, ಸರಿ ದ್ವಾರಕೀಶ್ ಬಂದು ನೋಡಿದ್ಮೇಲೆ ಸರಿ ಒಂದು ಕತೆ ಹುಡ್ಕೋದು ಅಂತ ಆಯಿತು. ಏನೇನೋ ಎಲ್ಲೆಲ್ಲೋ ಹುಡ್ಕೋದು ಏನೇನೋ ಮಾಡೋದು, ನಾನು ಜೊತೆಲೇ ಇದ್ದೆ. ಮಾಡಿದಾಗ ಕೊನೆಗೆ ಎಷ್ಟೋ ಕತೆಗಳನ್ನ ಚೆನ್ನಾಗಿಲ್ದೇ ರಿಜೆಕ್ಟ್ ಮಾಡಿಬಿಟ್ಟು ರೈಟರ್ ಕರ್ಕೊಂಬರೋದು ಇದು ಮಾಡೋದು. ಆ ಥರದಲ್ಲಿ ಒಂದು ಇನ್ಸಿಡೆಂಟಲ್ಲಿ ಮಯೂರ ಶೂಟಿಂಗಲ್ಲಿ ಅಣ್ಣವರು ಇದ್ದರು, ಅಣ್ಣವರು ಪಾರ್ಟ್ ಮಾಡ್ತಾ ಇದ್ರು. ಆಮೇಲೆ ನಂಜನಗೂಡಿಂದ ರೈಟರ್ನ ಕರ್ಕೊಂಬಂದು, ತುಂಬ ಫೇಮಸ್ ರೈಟರ್ ಅವ್ರನ್ನ ಕರ್ಕೊಂಬಂದು ನಂಜನಗೂಡಿಂದ ಅವ್ರನ್ನ ಕರ್ಕೊಂಬಂದು ಅವರು ಕತೆ ಹೇಳಿದ್ರು, ಟ್ರ್ಯಾಕ್ ಹೇಳಿದ್ರು. ಆ ಟ್ರ್ಯಾಕ್ ಹೇಳಿದ್ಮೇಲೆ ಕತೆ ಕೇಳಿದ್ರು. ಆಮೇಲೆ ಅವ್ರನ್ನ ಪುನಃ ಡ್ರಾಪ್ ಮಾಡ್ಬೋಣ ಅಂದ್ಬಿಟ್ಟು ನಂಜನಗೂಡಲ್ಲಿ ನಾನು ದ್ವಾರಕೀಶ್ ಹೋಗಿ ಅವ್ರನ್ನ ಡ್ರಾಪ್ ಮಾಡಿದ್ಮೇಲೆ ಕತೆ ಚೆನ್ನಾಗಿರಲಿಲ್ಲ. ಆಮೇಲೆ ಇನ್ನೂ ಹಾಗೇನೋ 1-2-3 ಕತೆ ಆಯಿತು. ಆಮೇಲೆ ಸರಿ ನಮ್ಮ ದ್ವಾರಕೀಶ್ ಒಂದು ಆಸೆ ಇತ್ತು, ಏನಂದರೆ ರಾಜ್ಕುಮಾರ್ನ ಮೇಯರ್ ಆಗಿ ಮಾಡಬೇಕು ಅಂತ ಪಾತ್ರನ. ಅದಕ್ಕೇನೆ ಒಂದು ಅವ್ರ ಹೆಸರೇ ಇದ್ದಿದ್ದು ಅವರೆಲ್ಲ ಸೇರ್ಕೊಂಡಿದ್ದಾರೆ. ಮುತ್ತಣ್ಣ ಅಂತ, ಮುತ್ತುರಾಜನ ಮುತ್ತಣ್ಣ ಅಂತ ಮಾಡಿದ್ದನ್ನು ಮುತ್ತಣ್ಣ ಮಾಡಿ ಮೇಯರ್ ಮಾಡಬೇಕಲ್ಲ ಅವ್ರನ್ನ, ಅದಕ್ಕೆ ಮೇಯರ್ ಮುತ್ತಣ್ಣ ಅಂತ ಹೆಸರಿಟ್ಟಾಗತ್ತು. ಮೇಯರ್ ಮುತ್ತಣ್ಣ ಅಂತ ಹೆಸರಿಟ್ಟರೆ ಹೊತ್ತು ಕಥೆನೇ ಇಲ್ಲ. ಕತೆಗೆ ಒಬ್ಬ ರೈಟರ್ಗಳು 2-3 ಜನ ರೈಟರ್ ಹಿಡ್ಕೊಂಬಂದು ಪೂವೈ ಕೃಷ್ಣ ಅಂತ, ಇನ್ನೊಬ್ಬರು ಒಲಂಪುರಿ ಸೋಮನಾಥ್ ಅನ್ನೋ, ಹೀಗೆ ಇನ್ನೊಂದಿಬ್ಬರು ಕರ್ಕೊಂಬಂದು ಏನು ಮಾಡಿಕೊಂಡು ಒಂದು ಕತೆ ಅಂತ ಆಯಿತು. ಮೇಯರ್ ಮುತ್ತಣ್ಣ ಕತೆ ಆಯಿತು. ಆಮೇಲೆ ಇದನ್ನ ಇವ್ರಿಗೆ ಸಿದ್ಧಲಿಂಗಯ್ಯನವರು ಇದ್ದರು, ಆಮೇಲೆ ವರದಪ್ಪ ಅವ್ರಿಗೆ ಹೇಳಾಯ್ತು. ಆಮೇಲೆ ಯಾವಾಗಲೂ ಏನಾಯ್ತು ಅಂದರೆ ರಾಜ್ಕುಮಾರ್ ಅವ್ರಿಗೆ ಕತೆ ಓಕೆ ಮಾಡಬೇಕು ಅಂತ ಹೇಳಿದ್ರೆ ನಾವೆಲ್ಲ ಆಯಿತು ಅಂದರೆ ಪಾರ್ವತಮ್ಮನವರು ವಿಪರೀತ ಕತೆ ಪುಸ್ತಕಗಳು ಓದೋರು. ಕತೆ ಪುಸ್ತಕ ಎಲ್ಲ ಓದಿ ಯಾವುದು ಚೆನ್ನಾಗಿರುತ್ತೋ ಅದನ್ನು ತೆಗೆದಿದ್ದಾನೆ ಇವ್ರು ಕೊಡೋರು, ನಮ್ಮ ವರದಣ್ಣ ಅವ್ರಿಗೆ. ವರದಣ್ಣ ಅಂದರೆ ರಾಜ್ಕುಮಾರ್ ತಮ್ಮ ವರದರಾಜ್. ಇವರು ಓದಿರ್ತಿದ್ರು, ಅವರು ಓದೋದು ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಕತೆ ಪುಸ್ತಕ ಚೆನ್ನಾಗಿತ್ತು, ಕತೆ ಚೆನ್ನಾಗಿತ್ತು ಅಂದರೆ ರಾಜ್ಕುಮಾರ್ಗೆ ಇದು ಕತೆ ಹೊಂದುತ್ತೆ ಅಂತ ಆದರೆ ಅದನ್ನು ತೆಗೆದಿದ್ದಾನೆ. ಹೆಚ್ಚು ಕಮ್ಮಿ ಬಹಳ ನಾವಲ್ಗಳನ್ನ ಇವರು ದೊರೆ ಭಗವಾನ್ಗಳು ಕೊಟ್ಟರು ಆಗಿನ ಕಾಲದಲ್ಲಿ. ಒಂದು ಸೆಟ್ ಆಫ್ ನಾವಲ್ಸ್ಗಳನ್ನೇ ಮಾಡಿದ್ದಾರೆ ದೊರೆ ಭಗವಾನ್ ಅವರು. ಸೊ ಆ ಥರ ಮಾಡ್ತಾ ಇದ್ರು. ಇದು ನಾವಲ್ಲಲ್ವಲ್ಲ, ಇದು ನಾವೇ ಸೃಷ್ಟಿ ಮಾಡಿರೋ ಕತೆ ಇದು ಮೇಯರ್ ಮುತ್ತಣ್ಣ. ಸೊ ಈ ಕತೆನ ಸಿದ್ಧಲಿಂಗಣ್ಣವರು ಅವರು ಕೂತಿದ್ರು ಮಾಡುವಾಗ ಎಲ್ಲ ಒಪ್ಕೊಂಡಾಯ್ತು. ರಾಜ್ಕುಮಾರ್ಗೂ ಕತೆ ಹೇಳಿದ್ರು, ಓಕೆ ಆಯಿತು. ಓಕೆ ಆದಮೇಲೆ ಅದು ಚಿತ್ರೀಕರಣ ಆಯಿತು. ಅದು ಏನು ಶೂಟಿಂಗ್ ಏನು ಅಂತ ಹೇಳಿದ್ರೆ ನಮ್ಮ ದ್ವಾರಕೀಶ್ ಅವರ ಪ್ರೊಡ್ಯೂಸರು ಅವನು ಏನು ಅಂದ್ಕೊಂಡ್ರೆ ಅದು ಏನು ಬೇಕು ಅಂದರೆ ಅದನ್ನು ತೆಗೆಯುವಾಗ ಏನು ಖರ್ಚಾದರೂ ಸರಿ, ಅವನ ಜೀವಮಾನದಲ್ಲೇ ಅಷ್ಟೇ, ಎಷ್ಟು ಖರ್ಚಾದರೂ ಸರಿ, ಏನಾದರೂ ಸರಿ, ಕಥಾವಸ್ತು ಏನು ಬೇಕೋ ಅದನ್ನು ಪೂರೈಸ್ತಾ ಇದ್ದ. ಆ ಥರದವನು ಅವನು. ಸೊ ಸಿದ್ಧಲಿಂಗಣ್ಣ ಮೊದಲನೇ ಪಿಕ್ಚರ್ ತಾನೆ, ಸರಿ ಏನು ಬೇಕೋ ಅದು ಫುಲ್ ಸೆಟ್ ಹಾಕ್ಸ್ಕೊಟ್ಟ. ಆಮೇಲೆ ಇದು ಮಾಡಿದ್ರು, ತುಂಬ ಚೆನ್ನಾಗಿ ಖರ್ಚು ಮಾಡಿ ಒಳ್ಳೆ ಅದ್ಧೂರಿಯಾಗಿ ಚಿತ್ರ ಮೂಡಿ ಬಂತು. ನಮ್ಮ ಗುರುಗಳಿಗೆ ಇದು ಕ್ಲಿಕ್ ಆಗೋಯ್ತು ಈ ಸಿನಿಮಾ. ಯಾವಾಗ ಮೇಯರ್ ಮುತ್ತಣ್ಣ ಕ್ಲಿಕ್ ಆಯಿತೋ ಅವ್ರಿಗೆ ಮೇಲಿಂದ ಮೇಲೆ ಪಿಕ್ಚರ್ಗಳು ಬರೋದು. ಆಮೇಲೆ ವರದಣ್ಣ ಅವ್ರ ಜೊತೆ ಕೊಂಚ ಪ್ರೀತಿ ಪ್ರೇಮ ಜಾಸ್ತಿ ಆಯಿತು. ಆಮೇಲೆ ರಾಜ್ಕುಮಾರ್ ಕಾಂಪೌಂಡ್ಗೆ ಹೋಗಿ ಬರೋದು ಕೂಡ ತುಂಬ ಜಾಸ್ತಿ ಆಯಿತು. ಅದರಿಂದ ಅನುಕೂಲನೂ ಆಯಿತು ನಮ್ಮ ಸಿದ್ಧಲಿಂಗಣ್ಣವ್ರಿಗೆ. ಐ ಥಿಂಕ್ ರಾಜ್ಕುಮಾರ್ ಅವ್ರ ಜೊತೆ ಅವರು ಬಹುಶಃ ನನಗೆ ತಿಳಿದ ಮಟ್ಟಿಗೆ 6 ಸಿನಿಮಾ ಮಾಡಿರಬೇಕು. 6 ಸಿನಿಮಾದಲ್ಲೂ ಕೂಡ ಒಳ್ಳೊಳ್ಳೆ ಕಥೆಗಳೇನೆ ಇದರಲ್ಲಿ. ಇದು ಮೇಯರ್ ಮುತ್ತಣ್ಣ ಆಯಿತು. ಮೇಯರ್ ಮುತ್ತಣ್ಣ ಅದಾದಮೇಲೆ ಪುನಃ ಇನ್ನೊಂದು ಕತೆಗೆ ಮಾಡೋದು. ಅದು ಐ ಥಿಂಕ್ ಮೋಸ್ಟ್ಲಿ ತಾಯಿ ದೇವರು ಅಂತ ಕಾಣಿಸುತ್ತೆ. ಅದು ಏನಂತ ಹೇಳಿದ್ರೆ ಅವ್ರು ಮಾಡಿದ್ರಲ್ಲಿ ಎಷ್ಟು ಇದು ಅಂತ ಹೇಳಿದ್ರೆ, ಮೇಯರ್ ಮುತ್ತಣ್ಣ, ನಮ್ಮ ಸಂಸಾರ, ತಾಯಿ ದೇವರು, ನ್ಯಾಯವೇ ದೇವರು, ಬಂಗಾರದ ಮನುಷ್ಯ, ಆಮೇಲೆ ದೂರದ ಬೆಟ್ಟ,